ಸನ್ಯಾಸಿಗಳ ಪ್ರತಿಯೊಂದು ಕರ್ಮವೂ ಕೂಡ ನಿಷ್ಕಾಮ ಕರ್ಮವೇ ಆಗಿರಬೇಕು. ಯಾವ ಕಾಮನೆಯನ್ನೂ ಕೂಡ ಇಟ್ಟುಕೊಳ್ಳದೆ ಕೇವಲ ಭಗವಂತನ ಪ್ರೀತಿಗೋಸ್ಕರ ಯಾರು ಕರ್ಮವನ್ನ ಮಾಡ್ತಾರೋ ಅವರನ್ನ ಪರಮಹಂಸ ಸನ್ಯಾಸಿಗಳು ಅಂತ ಕರೆಯುತ್ತೆ ಶಾಸ್ತ್ರ. ಹೀಗಾಗಿ ರಾಘವೇಂದ್ರ ತೀರ್ಥರು ಕಾಮ್ಯ ಕರ್ಮಚಯ ಭಂಜನ ಹೇತು ದರ್ಶನ, ಕಾಮ್ಯ ಕರ್ಮವನ್ನ ಮಾಡ್ತಾ ಇರಲಿಲ್ಲ. ಯಾರ್ಯಾರು ಕಾಮ್ಯ ಕರ್ಮ ಮಾಡ್ತಾ ಇದ್ದಾರೋ ಅವರ ಹತ್ತಿರ ನಿಷ್ಕಾಮ ಕರ್ಮವನ್ನು ಮಾಡಿಸ್ತಾ ಇದ್ದರು ಯಾರು? ಈ ರಾಘವೇಂದ್ರ ತೀರ್ಥರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಗ ಏನು ಮಾಡ್ತಾರೆ ಅಂದ್ರೆ, ಬೆಳದಿಂಗಳು ಎಲ್ಲ ಕಡೆ ಹರಡಿರತ್ತೆ. ಅಂತ ಹರಡಿರ್ತಕ್ಕಂಥ ಬೆಳದಿಂಗಳು ಕೆಲವರೆಲ್ಲ ರಸಿಕ ಜನರು ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಆ ಬೆಳದಿಂಗಳನ್ನ ನೋಡಿ ಊಹೆ ಮಾಡ್ತಾರೆ. ಸಮುದ್ರದ ಒಳಗೆ ನೀರು ಬಂದರೆ ನೀರು ಕಾಣಿಸುತ್ತೆ, ಅದೇ ಸಮುದ್ರ ಒಳಗಿ ಹೋದರೆ ಸಮುದ್ರದ ಆಳದಲ್ಲಿ ಏನ್ ತೋರತ್ತೆ? ಮರಳು ಯಾವ ರೀತಿಯಾಗಿ ತೋರತ್ತೋ ಅದೇ ರೀತಿಯಾಗಿ ಈ ಕಪ್ಪಾದ ಮೋಡಗಳೆಂಬ ಒಂದು ಪ್ರಳಯ ಕಾಲ ಭುತ್ತನೆ ಓಡಿ ಹೋದಾಗ ಆಗ ಆ ರಸಿಕರಾದ ಜನರು ಆ ಮೋಡವನ್ನ ನೋಡಿ ಊಹೆ ಮಾಡ್ತಾರಂತೆ, ಎಲ್ಲೋ ಮರಳು ಕಾಣಿಸ್ತಾ ಇದೆ, ಮರುಭೂಮಿ ಕಾಣಿಸ್ತಾ ಇದೆ ನೋಡಿ ಅಂತ ಹೇಳಿ ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಬುಧಜನೈಹಿ ಚಂದ್ರಿಕಾ ಸೈಕತೋತ್ಕರ ಇವ ಉದಲೇಖಿ, ಒಳ್ಳೆ ಮರಳಿನ ರಾಶಿಯೋ ಅನ್ನುವಂತೆ ಎಲ್ಲ ಜನರು ಕೂಡ ಊಹೆಯನ್ನ ಮಾಡ್ತಾರಂತೆ ಶುಭ್ರವಾದ ಆ ಆಕಾಶವನ್ನ ನೋಡಿ. ಅಂದರೆ ಶರದ್ ಋತುವಿನಲ್ಲಿ ಆಗ ಎಲ್ಲ ಆಕಾಶವೂ ಕೂಡ ಶುಭ್ರವಾಗಿ ಬಿಳಿ ಬಿಳಿಯಾಗಿ ತನ್ನ ಬೆಳದಿಂಗಳಿನ ಮೂಲಕ ಎಲ್ಲರನ್ನೂ ಕೂಡ ಸಂತೋಷ ಪಡಿಸತ್ತೆ ಅನ್ನೋದನ್ನ ಕವಿಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಶರತ್ಕಾಲದಲ್ಲಿ ಮಳೆ ಬಿದ್ದಿರತ್ತೆ. ಕಲಿಯುಗದಲ್ಲಿ 2 ಮಳೆ 2 ಬೆಳೆ. ಮಳೆ ಆದ ತಕ್ಷಣ ಯಾವ ಬೆಳೆ ಬಂದಿರತ್ತೆ? ಭತ್ತದ ಬೆಳೆಯೋ, ಗೋಧಿಯ ಬೆಳೆಯೋ, ತೆನೆಯೋ, ಇನ್ನು ಯಾವ್ದ್ಯಾವ್ದು ಬಂದಿರತ್ತೆ ಅದೆಲ್ಲವೂ ಕೂಡ ಭಾರದಿಂದ ಬಗ್ಗಿರತ್ತಂತೆ ಈ ಶರದ್ ಋತುವಿನಲ್ಲಿ. ಯಾಕೆ ಬಗ್ಗಿರತ್ತೆ? ಯಾವ ಉದ್ದೇಶದಿಂದ ಆ ಗಿಡಗಳೆಲ್ಲವೂ ಕೂಡ ಬಾಗಿರ್ತಾವೆ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮ ಚಯ ಭಂಜನ ಹೇತು ಭೂತದರ್ಶನಮಿಮಂ ಯಮಿಧುರ್ಯಂ ವೀಕ್ಷ ಬಿಭ್ಯದಿವ ತತ್ಫಲಭೂತಂ ಶಾಲಿವೃಂದಮಭವದ್ಭಯನಮ್ರಂ. ರಾಘವೇಂದ್ರ ತೀರ್ಥರು ಪರಮಹಂಸ ಸನ್ಯಾಸಿಗಳು. ಗೃಹಸ್ಥರೇ ಒಂದು ಹಂತಕ್ಕೆ ಬಂದ ಮೇಲೆ ಕಾಮ್ಯ ಕರ್ಮಗಳನ್ನ ಪರಿತ್ಯಾಗ ಮಾಡಿ ನಿಷ್ಕಾಮ ಕರ್ಮವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಸನ್ಯಾಸಿಗಳಿಗೆ ಕೇಳಬೇಕಾ? ಸನ್ಯಾಸಿಗಳ ಪ್ರತಿಯೊಂದು ಕರ್ಮವೂ ಕೂಡ ನಿಷ್ಕಾಮ ಕರ್ಮವೇ ಆಗಿರಬೇಕು. ಯಾವ ಕಾಮನೆಯನ್ನೂ ಕೂಡ ಇಟ್ಟುಕೊಳ್ಳದೆ ಕೇವಲ ಭಗವಂತನ ಪ್ರೀತಿಗೋಸ್ಕರ ಯಾರು ಕರ್ಮವನ್ನ ಮಾಡ್ತಾರೋ ಅವರನ್ನ ಪರಮಹಂಸ ಸನ್ಯಾಸಿಗಳು ಅಂತ ಕರೆಯುತ್ತೆ ಶಾಸ್ತ್ರ.
ಹೀಗಾಗಿ ರಾಘವೇಂದ್ರ ತೀರ್ಥರು ಕಾಮ್ಯ ಕರ್ಮಚಯ ಭಂಜನ ಹೇತು ದರ್ಶನ, ಕಾಮ್ಯ ಕರ್ಮವನ್ನ ಮಾಡ್ತಾ ಇರಲಿಲ್ಲ. ಯಾರ್ಯಾರು ಕಾಮ್ಯ ಕರ್ಮ ಮಾಡ್ತಾ ಇದ್ದಾರೋ ಅವರ ಹತ್ತಿರ ನಿಷ್ಕಾಮ ಕರ್ಮವನ್ನ ಮಾಡಿಸ್ತಾ ಇದ್ದರು ಯಾರು? ಈ ರಾಘವೇಂದ್ರ ತೀರ್ಥರು. ಯಾಕೆ ಕಾಮ್ಯ ಕರ್ಮವನ್ನ ಶಾಸ್ತ್ರದಲ್ಲಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ್ಯಾರು ಕಾಮ್ಯ ಕರ್ಮವನ್ನ ಮಾಡ್ತಾರೋ ಪರಮಾತ್ಮ ಅವರಿಗೆ ಬೇಡಿದ ಎಲ್ಲ ವರ ಕೊಡ್ತಾನೆ. ಕೊಟ್ಟ ಮೇಲೆ ಪುಣ್ಯ ಎಲ್ಲಿ ತನಕ ಇರತ್ತೋ ಅಲ್ಲಿ ತನಕ ಅದರ ಫಲವನ್ನು ಅನುಭವಿಸ್ತಾರೆ, ಮತ್ತು ಪುನಃ ವಾಪಸ್ ಈ ಭೂಲೋಕಕ್ಕೆ ಬರ್ತಾರೆ. ಕೃಷ್ಣ ಪರಮಾತ್ಮ ತನ್ನ ಗೀತೆಯಲ್ಲಿ ಒಂದು ಮಾತನ್ನ ಹೇಳ್ತಾನೆ, ತ್ರೈವಿದ್ಯಾಮಾಂ ಸೋಮಪಾಃ ಪೂತ ಪಾಪಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತ್ರೈವಿದ್ಯಾಮಾಂ ಸೋಮಪಾಃ ಪೂತ ಪಾಪ, ಯಾರು ಈ ಕಾಮ್ಯ ಕರ್ಮಗಳನ್ನ ಮಾಡ್ತಾರೋ ಅವರನ್ನ ತ್ರೈವಿದ್ಯ ಭಕ್ತರು. ಯಜ್ಞೈಹಿ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ, ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ, ಆದರೆ ಕಾಮ್ಯವಾಗಿ ಯಾವುದೋ ಒಂದು ಫಲದ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾಮ್ಯ ಕರ್ಮವನ್ನ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ಖಾಲಿ ಆಗೋ ತನಕ ಇರ್ತಾರೆ, ಮತ್ ಪುನಃ ಆ ಮುಗಿದ ಮೇಲೆ ವಾಪಸ್ ಈ ಭೂಲೋಕಕ್ಕೆ ಬರ್ತಾರೆ. ಇಂಥ ಭಕ್ತರು ನನಗೆ ಬೇಕಾಗಿಲ್ಲ. ಹಾಗಾದ್ರೆ ಯಾರು ನನಗೆ ಬೇಕು? ಯಾರು ಈ ಕಾಮ್ಯ ಕರ್ಮವನ್ನ ಸಂಪೂರ್ಣ ಪರಿತ್ಯಾಗ ಮಾಡಿ ನಿಷ್ಕಾಮ ಕರ್ಮವನ್ನ ಮಾಡ್ತಾರೋ ಅಂತ ಭಕ್ತರೇ ನನ್ನ ನಿಜವಾದ ಅಂತರಂಗ ಭಕ್ತರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ರಾಘವೇಂದ್ರ ತೀರ್ಥರು ಕಾಮ್ಯ ಕರ್ಮವನ್ನ ಸ್ವಯಂ ತಾವು ಮಾಡ್ತಾ ಇರ್ಲಿಲ್ಲ. ಯಾರು ಮಾಡ್ತಾರೋ ಅವರಿಗೆ ಉಪದೇಶವನ್ನ ಕೊಟ್ಟು ನಿಷ್ಕಾಮ ಕರ್ಮವನ್ನ ಮಾಡಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ದಿವ್ಯ ಜ್ಞಾನಿಗಳಾಗಿದ್ರು ಈ ರಾಘವೇಂದ್ರ ತೀರ್ಥರು. ಇಂಥ ರಾಯರು ಯಮಿಧುರ್ಯಂ ವೀಕ್ಷ್ಯ ಬಿಭ್ರತ್ ಇವ, ಇಂಥ ಯತಿಗಳನ್ನ ನೋಡಿದಾಗ ಕೃಷಿ ಎಂಬ ಕಾಮ್ಯ ಕರ್ಮದ ಫಲ ಭತ್ತದ ತೆನೆ. ಯಾಕೆ? ಯಾರೋ ಒಬ್ಬ ರೈತ ತನ್ನ ಹೊಲದಲ್ಲಿ ಉಳುಮೆಯನ್ನ ಮಾಡ್ತಾ ಇದ್ದಾನೆ, ಬೆಳೆಯನ್ನ ಬೆಳೀತಾ ಇದ್ದಾನೆ ಅಂದ್ರೆ ಸುಮ್ನೆ ಬೆಳೀತಾನ? ಫಲದ ಉದ್ದೇಶವನ್ನು ಇಟ್ಟುಕೊಂಡೇ ಆ ರೈತ ತನ್ನ ಭೂಮಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಆ ಹೊಲದಲ್ಲಿ ಉಳುಮೆ ಮಾಡಿ ಫಲವನ್ನು ಸ್ವೀಕಾರ ಮಾಡತಕ್ಕಂತಹದ್ದು ಅದು ಕಾಮ್ಯ ಕರ್ಮ. ಇಂಥ ಆ ಕಾಮ್ಯ ಕರ್ಮ ಭತ್ತದ ಗಿಡ, ಗೋಧಿಯ ತೆನೆ, ಜೋಳದ ತೆನೆ, ಈ ಎಲ್ಲ ತೆನೆಗಳು ಕೂಡ ರಾಯರನ್ನ ನೋಡಿ ಭಯಭೀತರಾದ. ನಾವು ಕಾಮ್ಯ ಕರ್ಮವನ್ನ ಮಾಡಿದ್ದೇವೆ, ಆದ್ದರಿಂದ ರಾಯರು ಬಂದು ಎಲ್ಲಿ ನಮ್ಮನ್ನ ಭಂಗ ಮಾಡಿಬಿಡ್ತಾರೋ, ಎಲ್ಲಿ ನಮಗೆ ಅವರ ಅವಕ್ರಮೆ ನಮಗೆ ಸಿಕ್ಕು ಬಿಡತ್ತೋ ಅನ್ನುವಂತಹ ಒಂದು ಭಯದಿಂದ ಆ ಎಲ್ಲ ತೆನೆಗಳು ಕೂಡ ಬಾಗಿ ವಿನೀತರಾಗಿ ಆ ರಾಯರಿಗೆ ನಮಸ್ಕಾರ ಮಾಡ್ತಾ ಇದ್ದವು. ಸಹಜವಾಗಿ ಮಳೆಗಾಲ ಕಳೆದ ಮೇಲೆ ಒಂದು ಬೆಳೆಯಲ್ಲಿ ಜೋಳದ ಬೆಳೆ, ಗೋಧಿ, ರಾಗಿ ಅನೇಕ ಬೆಳೆಯನ್ನು ಬೆಳೀತಾರೆ. ಹಾಗಾದ್ರೆ ಅದರಲ್ಲಿ ಧಾನ್ಯಗಳು ಬೆಳೆಯಿತು ಅಂದರೆ ಬಗ್ಗುವಂತಹದ್ದು ಅದರ ಸಹಜ ಸ್ವಭಾವ. ಆದರೂ ಕೂಡ ಕವಿಗಳು ಇಲ್ಲಿ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಆ ಎಲ್ಲ ಗಿಡಗಳು ಕೂಡ ಬಗ್ಗಿದ್ದಾವೆ ಅಂತ ಹೇಳಿದ್ರೆ, ನಿಷ್ಕಾಮ ಕರ್ಮ ಮಾಡುವ ಈ ಸನ್ಯಾಸಿಗಳು ಕಾಮ್ಯ ಕರ್ಮವನ್ನ ಮಾಡತಕ್ಕಂಥ ನಮ್ಮನ್ನ ನೋಡಿ ಎಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಅನ್ನೋ ಭಯದಿಂದ ವಿನೀತರಾಗಿ ನಮಸ್ಕಾರ ಮಾಡ್ತಾ ಇದ್ದಾವೋ ಏನೋ ಅಂತ ಅನಿಸ್ತಾ ಇದೆ ಅಂತ ಆ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಶರದ್ ಋತುವಿನಲ್ಲಿ ಎಲ್ಲಾ ಕಾಡುಗಳು ಕೂಡ ಹಚ್ಚ ಹಸಿರಾಗಿರುತ್ತೆ, ಅಂಥ ಕಾಡು ಯಾವ ರೀತಿಯಾಗಿ ತೋರ್ತಾ ಇದೆ ಅನ್ನೋದನ್ನು ಹೇಳ್ತಾರೆ. ಪ್ರಾವೃಢಾಹಿತ ಜಲಾಕ್ರಮ ಭಂಗಾ ಸಸ್ಯ ಮಂಜರಿ ವಿಭೂಷಿತ ಗಾತ್ರೀ ಮಾತರಂ ಕ್ಷಿತಿಮವೀಕ್ಷ್ಯ ವನಾಲೇ ಪಕ್ವದಾಡಿಮ ಫಲೇನ ಜಹಾಸ.
ಎಲ್ಲೆಲ್ಲಿ ಮಣ್ಣಿನ ಪ್ರದೇಶ ಇರುತ್ತೋ ಆ ಪ್ರದೇಶ ಅಂಕುಡೊಂಕಾಗಿ ಆಗತ್ತೆ. ನೀರ್ ಹರ್ಕೊಂಡು ಬರಬೇಕಾದ್ರೆ ಆ ನೀರಿನೊಟ್ಟಿಗೆ ತಾನು ಮಾತ್ರ ಬರದೆ ಮಣ್ಣಿನ ಸಮೇತವಾಗಿ ಬರುತ್ತೆ. ಆ ಮಣ್ಣು ಒಂದು ಕಡೆ ನಿಲ್ಲತ್ತೆ, ಅಲ್ಲಿ ಎತ್ತರ ಆಗತ್ತೆ. ಎಲ್ಲಿ ನಿಲ್ಲಲ್ವೋ ಅಲ್ಲಿ ತಗ್ಗ ಆಗತ್ತೆ. ಹೀಗಾಗಿ ಮಳೆಗಾಲ ಬಂದು ಹೋಯ್ತು ಅಂತ ಹೇಳಿಬಿಟ್ರೆ ಆ ಪ್ರದೇಶವನ್ನ ಸರಿ ಮಾಡತಕ್ಕಂತಹದ್ದೇ ಒಂದು ದೊಡ್ಡ ಕೆಲಸ. ಮತ್ತೆ ಎಲ್ಲ ಗದ್ದೆಗಳಲ್ಲಿ ಹಚ್ಚು ಹಸಿರಾಗಿ ತೆನೆಗಳೆಲ್ಲ ಬಿಟ್ಟಿರ್ತಾವೆ. ಇದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಸಸ್ಯ ಮಂಜರಿ ವಿಭೂಷಿತ ಗಾತ್ರಿ. ಆ ಭೂದೇವಿ ಅಲಂಕೃತಳಾಗಿದ್ದಾಳಂತೆ. ಯಾವುದರಿಂದ ಅಲಂಕೃತ? ನಮ್ಮ ಹಾಗೆ ಸ್ತ್ರೀಯರೆಲ್ಲ ಮೈ ತುಂಬ ದೇಹವೇ ಕಾಣಿಸದಷ್ಟು, ದೇಹದ ಮೇಲೆ ಇರುವ ಬಟ್ಟೆಯೇ ಕಾಣಿಸದಷ್ಟು ಆಭರಣಗಳನ್ನು ಕೆಲವರೆಲ್ಲ ಧರಿಸಿರ್ತಾರೆ. ಅದ್ರ ಭೂದೇವಿಕ್ ಆಭರಣ ಯಾವುದು ಗೊತ್ತಾ? ಭೂದೇವಿಕ್ ಆಭರಣ ಅಂತ ಹೇಳಿಬಿಟ್ರೆ ಆ ಭೂತಾಯಿಯಲ್ಲಿ ಬೆಳೆತಕ್ಕಂಥ ಯಾವ ಸಸ್ಯ ಧಾನ್ಯಗಳು ಇದೆ ಅದೇ ಭೂತಾಯಿಗೆ ಒಂದು ದೊಡ್ಡ ಆಭರಣ. ಹೀಗಾಗಿ ಧಾನ್ಯಗಳೆಂಬ ತೆನೆಗಳೆಂಬ ಒಂದು ದೊಡ್ಡ ಆಭರಣಗಳಿಂದ ಆ ಭೂತಾಯಿ ಅಲಂಕೃತಳಾಗಿದ್ದಾಳೆ. ಅಷ್ಟೇ ಅಲ್ಲ, ಇಂಥ ಆ ಭೂಮಾತೆಯನ್ನ ನೋಡಿ ದಾಳಿಂಬೆ ಹಣ್ಣಿನ ಗಿಡ, ಆ ಗಿಡದಲ್ಲಿ ಅತ್ಯಂತ ಪಕ್ವವಾಗಿರ್ತಕ್ಕಂತಹ ಹಣ್ಣುಗಳು ಬಿಟ್ಟಿರ್ತಾವೆ, ಸಾಲಾಗಿ ಬಿಟ್ಟಿರ್ತಾವೆ. ಆ ಸಾಲಾಗಿ ಬಿಟ್ಟಿರ್ತಕ್ಕಂತಹ ಯಾವ ಹಣ್ಣುಗಳು ಇದ್ದಾವೆ ಆ ಹಣ್ಣುಗಳೆಲ್ಲವೂ ಕೂಡ ಈ ಭೂತಾಯಿಯನ್ನು ನೋಡಿ ನಗ್ತಾ ಇದೆ ಏನೋ. ಯಾಕೆ? ದಾಳಿಂಬೆ ಗಿಡದ ತುಂಬಾ ಹಣ್ಣುಗಳೇ ಶರದ್ ಋತುವಿನಲ್ಲಿ. ಅದನ್ನ ನೋಡಿ ಕವಿಗಳು ಹೇಳ್ತಾ ಇದ್ದಾರೆ, ಈ ದಾಳಿಂಬೆ ಗಿಡ, ಈ ಭೂಮಾತೆ ತನ್ನ ಸಸ್ಯ ಸಂಪತ್ತಿನಿಂದ ಕೂಡಿದಂತಹ ಸಂದರ್ಭದಲ್ಲಿ ಆ ದಾಳಿಂಬೆ ಹಣ್ಣಿನ ಗಿಡಗಳು, ಸಾಲುಗಳು, ಕಾಡಿನಲ್ಲಿ ಇರ್ತಕ್ಕಂಥ ಸಾಲುಗಳು ನಗ್ತಾ ಇದ್ದಾವು ಏನೋ ಅಂತ ಅನಿಸ್ತಾ ಇದೆ. ಒಂದು ಅರ್ಥಾಂತರವೂ ಕೂಡ ಇಲ್ಲಿ ನಾವು ಊಹೆಯನ್ನ ಮಾಡಬಹುದು. ಯಾರೋ ಒಬ್ಬಳು ಮೈ ಬಿರ್ಕೊಂಡು ವಿಚಿತ್ರವಾಗಿ ಅಲಂಕಾರ ಮಾಡಿಕೊಂಡಿರ್ತಾಳೆ. ಅಂಥ ಒಬ್ಬಳು ತಾಯಿಯನ್ನ ಇನ್ನೊಬ್ಬಳು ಹಾಸ್ಯ ಮಾಡ್ತಾಳೆ. ಇನ್ನೊಬ್ಬಳು ಹಾಸ್ಯ ಮಾಡಬೇಕಾದ್ರೆ ಅವಳು ಹೇಗಿದ್ದಾಳೆ? ತಾಂಬೂಲವನ್ನು ತಿಂತಾಳೆ, ಕೆಂಪಾಗಿದೆ, ಉಗಿತಾಳೆ. ಅಂಥವಳು ಇಲ್ಲಿ ಹಾಸ್ಯವನ್ನ ಮಾಡ್ತಾ ಇದ್ದಾಳೋ ಏನೋ ಅನ್ನುವ ಅರ್ಥಾಂತರವೂ ಕೂಡ ಕವಿಗಳು ಇಲ್ಲಿ ಸೂಚನೆ ಮಾಡಿದ್ದಾರೆ. ಅರ್ಥಾಂತರವನ್ನ ಹೀಗೆ ಒಟ್ಟಾರೆ ಇದರ ಆಂತರ್ಯ ಶರದ್ ಋತುವಿನಲ್ಲಿ ಎಲ್ಲ ಕಡೆಯೂ ಕೂಡ ಸಸ್ಯ ಸಂಪತ್ತಿನಿಂದ, ಹೂವಿನ ಸಮೃದ್ಧಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಇನ್ನೂ ಶರದ್ ಋತುವನ್ನೇ ವರ್ಣನೆ ಮಾಡ್ತಾರೆ. ಹೇಗಿದೆ ಶರದ್ ಋತು? मातुलुङ्गलतिकामिह चूते स्पृष्टुमुद्यति फलस्तन मध्ये मोहिते च मरुता वनराजिः पक्वदाडिमफलेन जहासा. ಮಾವಿನ ಮರ ಈ ಶರದ್ ಋತುವಿನಲ್ಲಿ ಮೂರ್ಛೆ ಹೊಂತು. ಇಹ ಮೋಹಿತೆ ಚೂತೆ ಮರುತ. ಯಾಕೆ ಮೂರ್ಛೆಗೊಂಡೇನಾಯಿತು? ಆ ಕಡೆ ಈ ಕಡೆ ತೂಗಾಡ್ಲಿಕ್ಕೆ ಆರಂಭ ಆಯಿತಂತೆ ಈ ಮಾವಿನ ಗಿಡಗಳು. ಆ ಮಾವಿನ ಗಿಡದ ಪಕ್ಕದಲ್ಲೇ ಒಂದು ಮಾದಳ ಅನ್ನುವಂತಹ ಒಂದು ಗಿಡದ ಒಂದು ಬಳ್ಳಿ ಇರುತ್ತೆ. ಆ ಗಿಡದಲ್ಲಿ ಒಂದು ಉತ್ತಮವಾದ ಹಣ್ಣುಗಳು ಬಿಟ್ಟಿರ್ತಾವೆ. ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿರುತ್ತೆ. ಅದನ್ನ ಈ ಮಾವಿನ ಮರ ತಾನು ಸ್ಪರ್ಶ ಮಾಡೋದಕ್ಕೋಸ್ಕರವೋ ಏನೋ ಅನ್ನುವಂತೆ ತೂಗಾಡ್ತಾ ಇರುತ್ತೆ. ತನ್ನಲ್ಲಿ ಅಂತೂ ಈ ಶರದ್ ಋತುವಿನಲ್ಲಿ ಹಣ್ಣು ಬಿಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ತನ್ನ ಪಕ್ಕದಲ್ಲಿ ಇರ್ತಕ್ಕಂತಹ ಯಾವ ಈ ಮಾದಳ ಅನ್ನುವಂತಹ ಒಂದು ಹಣ್ಣು ಇದೆ, ಆ ಗಿಡದಲ್ಲಿ ಬೆಳೆದಂತಹ ಹಣ್ಣು ಇದೆ, ಆ ಹಣ್ಣನ್ನ ಸ್ಪರ್ಶ ಮಾಡೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಆ ಮಾವಿನ ಗಿಡ ತೂಗಾಡ್ಲಿಕ್ಕೆ ಆರಂಭ ಆಗ್ತಾ ಇದೆ. ಹೀಗೆ ಅದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಅರ್ಥಾಂತರವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕವಿಗಳು ಒಬ್ಬ ತರುಣ ಇನ್ನೊಬ್ಬ ತರುಣಿಯನ್ನ ಸ್ಪರ್ಶ ಮಾಡತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಸ್ಪರ್ಶ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವ ರೀತಿ ಆ ಮಾವಿನ ಗಿಡ ತೂಗಾಡ್ತಾ ನಿಧಾನವಾಗಿ ಆ ಮಾದಳ ಗಿಡದ ಹಣ್ಣನ್ನ ಸ್ಪರ್ಶ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೋ, ಹಾಗೆ ಒಬ್ಬ ತರುಣನೂ ಕೂಡ ಒಬ್ಬ ತರುಣಿಯ ಸ್ಪರ್ಶವನ್ನ ಮಾಡಬೇಕಾದರೆ ಅಷ್ಟು ನಿಧಾನವಾಗಿ ಸ್ಪರ್ಶವನ್ನ ಮಾಡಿ ವಿಹಾರವನ್ನ ಮಾಡಿ ಅವಳಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ ಅನ್ನುವಂತಹ ಅರ್ಥಾಂತರವೂ ಕೂಡ ಈ ಶ್ಲೋಕದಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಶರದೃತುವನ್ನ ಅನೇಕ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಗ್ರೀಷ್ಮ ಋತು, ವಸಂತ ಋತು, ಗ್ರೀಷ್ಮ ಋತು, ವರ್ಷಾ ಋತು, ಶರದೃತು, ಈ 4 ಋತುಗಳಲ್ಲಿಯೂ ಕೂಡ ಒಂದೊಂದು ಋತುವಿನಲ್ಲಿ ಇದ್ದಂತಹ ಬೆಳವಣಿಗೆ ಇನ್ನೊಂದು ಋತುವಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, 2 ಋತುಗಳು ಅಂದರೆ 4 ಮಾಸ, ಮೊದಲ 2 ತಿಂಗಳಿನಲ್ಲಿ ಯಾವ ರೀತಿಯಾದ ವಾತಾವರಣ ಇರುತ್ತೆ ಅದೇ ಮುಂದಿನ 2 ತಿಂಗಳಿನಲ್ಲಿ ಇರೋದಿಲ್ಲ. ಇನ್ನು ಹೇಗ್ ತಾನೆ ಅದರ ಮುಂದಿನ ಋತುಗಳಲ್ಲಿ ಒಂದೇ ರೀತಿಯಾದ ವಾತಾವರಣವನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಪ್ರತಿಯೊಂದು ಋತುವಿಗೂ ಕೂಡ ತನ್ನದೇ ಆದಂತಹ ಒಂದು ಮಹತ್ವ ಇರುತ್ತೆ. ಆಯಾಯ ಋತುವಿನಲ್ಲಿ ಆಯಾಯ ಪ್ರಕೃತಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಗುಣಗಳು ಇದ್ದಾವೆ ಆ ಎಲ್ಲ ಗುಣಗಳನ್ನು ಕೂಡ ನಾವು ಇವತ್ತಿನ ದಿನ ಪ್ರಕೃತಿಯಲ್ಲಿ ಕಾಣಬಹುದು ಅನ್ನೋದನ್ನ ಕವಿಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಹೇಮಂತ ಋತು, ಶಿಶಿರ ಋತು, ಆ ಹೇಮಂತ ಋತುವಿನ ಬಗ್ಗೆ ವರ್ಣನೆಯನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. मानिनी जन विमोहन चूर्णैः सारसेषु नृपसैन्यरजोभिः व्योममण्डपमौक्तिकगुच्छैराविरासा समयो हिमपूरैः। ಹೇಮಂತ ಋತುವಿನೊಳಗೆ ಆಕಾಶದಿಂದ ಮಂಜು ಬೀಳ್ಲಿಕ್ಕೆ ಆರಂಭ ಆಗುತ್ತೆ. ಆ ಮಂಜು ಯಾವ ರೀತಿಯ ಇದೆ? ಅನೇಕ ಭಾರತ ದೇಶದ ಭರತಖಂಡದ ಉತ್ತರ ಭಾಗಕ್ಕೆ ಹೋದ್ರೆ ಚಳಿಗಾಲದಲ್ಲಿ ಇವತ್ತಿಗೂ ಕೂಡ ಸ್ನೋ, ಆ ಮಂಜುಗಡ್ಡೆಗಳು ಬೀಳತಕ್ಕಂತಹದ್ದನ್ನ ನಾವು ಕಣ್ಣಾರೆ ನೋಡಬಹುದಾಗಿದೆ. ಯಾತಕ್ಕೋಸ್ಕರ ಆ ಮಂಜಿನ ಸಣ್ಣ ತುಂತುರು ತುಂತುರು ಬೀಳತ್ತೆ, ಕಣಗಳು ಬೀಳ್ತವೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ಪುರುಷ ತನ್ನ ಹೆಂಡತಿಯನ್ನ ಬಿಟ್ಟು ಎಲ್ಲಾದ್ರೂ ಕೂಡ ಹೋಗಿದ್ರೆ ಈ ಸಂದರ್ಭದಲ್ಲಿ ಆ ಲಲನೆಯರಿಗೆ, ತನ್ನ ಪ್ರೀತಿ ಪಾತ್ರರಿಗೆ ಮೋಹವನ್ನು ಉಂಟು ಮಾಡೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಆ ಮಂಜಿನ ಸಣ್ಣ ಕಣಗಳು ಬೀಳ್ತಾ ಇದೆ. ಇದರಿಂದ ವಶ ಮಾಡ್ಕೊಳ್ಳೋದು ಹೇಗೆ? ಒಬ್ಬ ಮಾಂತ್ರಿಕ ಆ ಒಬ್ಬ ವ್ಯಕ್ತಿಯನ್ನ ವಶ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಭಸ್ಮವನ್ನ ಲೇಪನ ಮಾಡಿ ಅಥವಾ ಅವನ ಮೇಲೆ ಅದನ್ನ ಹಾಕಿ ಯಾವ ರೀತಿ ಆ ವ್ಯಕ್ತಿಯನ್ನ ವಶೀಕರಣ ಮಾಡಿಕೊಳ್ತಾನೋ ಹಾಗೆ ಒಬ್ಬ ಪುರುಷ ತನ್ನ ಸ್ತ್ರೀಯನ್ನ ತನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತಾದರೆ ಈ ರೀತಿಯಾಗಿ ಅವನು ಆ ಮಂಜಿನ ಕಣಗಳನ್ನ ಬೀಳಿಸಿ ತನ್ನ ಸ್ತ್ರೀಯನ್ನ ವಶ ಮಾಡ್ಕೊಳ್ತಾ ಇದ್ದಾನೆ. ಇಂಥ ಮಂಜಿನ ತುಂತುರು ಹನಿಗಳ ನಿರಂತರ ಪ್ರವಾಹದಿಂದ ಆ ಹೇಮಂತ ಋತು ಆವಿರ್ಭೂತವಾಯಿತು.
ಕೊಳದಲ್ಲಿ ಅನೇಕ ತಾವರೆ ಕಮಲದ ಹೂಗಳು ಇರ್ತವೆ. ಆ ಎಲ್ಲ ಹೂವಿನ ವನಗಳನ್ನೇ ನಾಶ ಮಾಡಿ ಹಾಕತ್ತೆ. ಯಾಕೆ? ಈ ಕಮಲದ ಹೂ ಸೂರ್ಯನ ಬಿಸಿಲು ಎಷ್ಟು ಪ್ರಖರವಾಗಿ ಬೀಳತ್ತೋ ಆಗ ಮಾತ್ರ ಆ ಕಮಲದ ಹೂ ಸ್ವಚ್ಛಂದವಾಗಿ ಅರಳುತ್ತೆ. ಪೂರ್ಣ ಇಬ್ಬನಿ, ಪೂರ್ಣ ಆ ಕಮಲದ ಹೂವಿನ ಮೇಲೆ ಮಂಜಿನ ರಾಶಿ ಬಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಕೂಡ ಅರಳೋದಿಲ್ಲ. ಈಗ ಕಮಲದ ಹೂವಿನ ರಾಶಿಯನ್ನೇ ಅದು ಅತ್ಯಂತ ದುಃಖದಾಯಕವಾಯಿತು ಆ ಋತುವಿನಲ್ಲಿ. ಅಂದ್ರೆ ಹೇಮಂತ ಋತುವಿನ ಒಂದು ಪ್ರಾದುರ್ಭಾವ, ಆವಿರ್ಭಾವ ಉಂಟಾಯಿತು ಅನ್ನೋದನ್ನ ಕವಿಗಳು ಈ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.